ಸಹೋದರ ಸಹೋದರಿಯರೇ, ಇಂದು ಶುಭ ದಿನ, ಪವಿತ್ರ ಶುಕ್ರವಾರ, ಗುಡ್ ಫ್ರೈಡೇ, ಹಾಲಿಡೇ ಎಂದು ನಾವು ಭಾವಿಸುತ್ತೇವೆ. ಕ್ರೈಸ್ತರು ಎಲ್ಲರೂ, ಇಡೀ ಪ್ರಪಂಚದಲ್ಲಿರುವ ಎಲ್ಲ ಕ್ರೈಸ್ತರು ಈ ಅನುಭವವನ್ನು ಪಡೆದಿರಬಹುದು ಎಂದು ಮಾಡಿಕೊಂಡಿರಬಹುದು. ಈ ಶಿಲುಬೆಯಾದಿಯ ಮುಖಾಂತರ ನಾನು ಅಬ್ಸರ್ವ್ ನೋಡಿದೆ, ಕೆಲವರು ಬಿಸಿಲಲ್ಲಿ ನಡ್ಕೊಂಡು ಬಂದಿದ್ದೀರಿ, ಕೆಲವರು ನೆರಳಲ್ಲಿ ನಿಂತ್ಕೊಂಡು ಹಾಗೆ ಬಂದಿದ್ದೀರಿ, ಕೆಲವರು ಸೇಫ್ ಆಗಿ ಚೇರ್ ಮೇಲೆ ಕುಳಿತಿದ್ದೀರಿ, ಕೆಲವರು ಹಾಗೆ ಬಂದಿದ್ದೀರಿ. ಆದರೆ ಯಾವ ಮಟ್ಟಕ್ಕೂ ಹೇಗೆ ಬಂದಿದ್ದರೂ ಅನುಭವ, ಫೀಲಿಂಗ್ ಒಂದೇ. ಅದು ಏನೆಂದರೆ ಶಿಲುಬೆಯ ಪಾಡುಗಳನ್ನು ನಾವು ಧ್ಯಾನಿಸಿದ್ದು. ಆದ್ದರಿಂದ ಅನುಭವ ಎಂಬುದು ಅವರವರ ತನ್ನಷ್ಟ ಜೀವನದ ಮಟ್ಟಕ್ಕೆ ಬರುವುದೇ. ಇಟ್ ಈಸ್ ಅ ಪರ್ಸನಲ್ ಎಕ್ಸ್ಪೀರಿಯನ್ಸ್. ವಾಕಿಂಗ್ ವಿತ್ ದ ಲಾರ್ಡ್ ಈಸ್ ಅ ಪರ್ಸನಲ್ ಎಕ್ಸ್ಪೀರಿಯನ್ಸ್. ದೋ ಕಲೆಕ್ಟಿವ್ಲಿ ಎಲ್ಲರೂ ಜೊತೆಗೆ ನಾವು ಬಂದಿರಬಹುದು, ಆದರೆ ಇಂಡಿವಿಜುವಲ್ ಪ್ರತಿಯೊಬ್ಬರ ಅನುಭವ ಒಂದೇ. ಏನೆಂದರೆ ಯೇಸು ಕ್ರಿಸ್ತರು ಇಂದು ಮಧ್ಯಾಹ್ನ ಮೂರು ಗಂಟೆ ವೇಳೆಯಲ್ಲಿ ಈ ಶಿಲುಬೆಯಲ್ಲಿ ನೇತಾಡಿ ಮರಣ ಹೊಂದಿದ್ದನ್ನೇ ಇಡೀ ಪ್ರಪಂಚದಲ್ಲಿರುವ ಎಲ್ಲ ಕ್ರೈಸ್ತರು ಗುಡ್ ಫ್ರೈಡೇ ಎಂದು ಭಾವಿಸುತ್ತಾರೆ. ಇದು ಪವಿತ್ರವಾದ ದಿನವಾಗಿ ಕ್ರೈಸ್ತರಿಗೆ ಮಾತ್ರವಲ್ಲ, ಇಡೀ ಮಾನವ ಕುಲಕ್ಕೆ ಇರುವುದು ಎಂಬುದು ತಪ್ಪಾಗಲ್ಲ. ಆದ್ದರಿಂದ ನಾವು ಹೆಮ್ಮೆಯಾಗಿ ಹೇಳಬಹುದು, ಜೀಸಸ್ ಬ್ರಾಟ್ salvation to the whole humankind. He brought the absolute good for everyone. ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನೇ ಸ್ವಾಮಿ ತಂದಿದ್ದಾರೆ ಎಂಬುದಕ್ಕಾಗಿ ನಾವು ಗುಡ್ ಫ್ರೈಡೇ ಎನ್ನುತ್ತೇವೆ. ಎರಡನೇದಾಗಿ ಅವರ ಮರಣ ಮುಖಾಂತರ, ಹಾಡುಗಳು ಮಾತ್ರವಲ್ಲ, ಅವರ ಮರಣ ಮುಖಾಂತರ, ಈ ಮರಣದಲ್ಲಿ ಕ್ರಿಸ್ತರು ನಮಗೆ ಬೋಧಿಸಿದ ಪ್ರಬೋಧನೆಗಳಲ್ಲಿ ಒಂದು ಉತ್ತಮವಾದ ಪ್ರಬೋಧನೆ ಯಾವುದೆಂದರೆ, ತಂದೆಯ ಹತ್ರ ಅವರು ಪ್ರಾರ್ಥನೆ ಮಾಡುತ್ತಾರೆ, ಓ ತಂದೆಯೇ, ಇವರೆಲ್ಲರನ್ನೂ ಕ್ಷಮಿಸಿರಿ, ಇವರು ಮಾಡುವುದು ಏನೆಂದು ಇವರು ಅರಿಯರು ಎಂದು ಹೇಳುತ್ತಾರೆ. ಓ ಫಾದರ್ ಇನ್ ಹೆವೆನ್, ಎಲಿ ಎಲಿ ಲಮಾ ಸಬಕ್ತಾನಿ, ಅಂದರೆ ಇವರೆಲ್ಲರನ್ನೂ ಕೈ ಬಿಡದೆ ಇವರನ್ನು ಕ್ಷಮಿಸಿರಿ. ಎಲಿ ಎಲಿ ಲಾಮ ಸಬಕ್ತಾನೆ ಅಂದರೆ ತಂದೆಯೇ ತಂದೆಯೇ ಏಕೆ ನನ್ನನ್ನು ಕೈ ಬಿಟ್ಟಿದ್ದೀರಿ ಎಂದು ಹೇಳಿದ್ದರೂ ಕೂಡ ಅವರು ಎಲ್ಲರನ್ನು ಕ್ಷಮಿಸಿರಿ. ತಮ್ಮ ವಿರೋಧಿಗಳನ್ನು ಕ್ಷಮಿಸಿರಿ, ತಮ್ಮ ವೈರಿಗಳನ್ನು ಕ್ಷಮಿಸಿರಿ, ತನಗೆ ಕೊಟ್ಟಿದ್ದ ಎಲ್ಲ ಪಾಠಗಳಿಗಾಗಿ ಅವರನ್ನು ಕ್ಷಮಿಸಿರಿ ಎಂದು ಮಾಡಿದ್ದ ಆ ಉತ್ತಮವಾದ ಪ್ರಬೋಧನೆಯೇ ಯೇಸುಸ್ವಾಮಿ ಮಾಡಿದ ಪ್ರಬೋಧನೆಗಳಲ್ಲಿ ಶ್ರೇಷ್ಠವಾದದ್ದು. The forgiveness for the whole humankind that Jesus prayed on the cross is the most sublime prayer on the earth that ever man can do. ಬೇರೆ ಯಾರೂ ಮಾಡಿಲ್ಲ, ಯಾರೂ ಮಾಡೋದು ಇಲ್ಲ. ನಮ್ಮ ಜೀವನದಲ್ಲಿ ಕೂಡ ನಾವು ಆ ಥರ ಮಾಡೋದು ಇಲ್ಲ. ಆದ್ದರಿಂದ ಯೇಸು ಕ್ರಿಸ್ತರೇ ನಮ್ಮ ಮಾರ್ಗವಾಗಿ, ನಮ್ಮ ಜೀವನವಾಗಿ, ನಮ್ಮ ದಾರಿಯಾಗಿ, ನಮ್ಮ ಬೆಳಕಾಗಿ ಇರುವುದು ಶ್ರೇಷ್ಠವಾದ ಒಂದು ವಿಷಯ. ಕೊನೆಯದಾಗಿ, ಈ ಮರಣ ಹಾಡುಗಳು ಮಾತ್ರ ಆಗೋಯ್ತಾ? ಇಲ್ಲ. ನಮ್ಮ ನಂಬಿಕೆ ಏನೋ ಅಲ್ಲ, ಅದು ಪವಿತ್ರ ಗ್ರಂಥದಲ್ಲಿ ಬರೆಯಲಾಗಿರುವ ನಂಬಿಕೆ. ಅದು ಯೇಸು ಕ್ರಿಸ್ತರ. ಈಗ ನಿಮ್ಮಲ್ಲಿ ನಾನು ಕೇಳ್ತೇನೆ, ನಮ್ಮ ಕ್ರೈಸ್ತರ ಹಬ್ಬಗಳಲ್ಲಿ ಯಾವುದು ಶ್ರೇಷ್ಠವಾದ, ದ ಗ್ರೇಟೆಸ್ಟ್ ಅಂಡ್ ದ ಬಿಗ್ಗೆಸ್ಟ್ ಫೀಸ್ಟ್ ಯಾವುದು? ಈಸ್ಟರ್ ಫಾದರ್. ಎಲ್ಲರೂ ಒಪ್ಕೊಳ್ತೀರಾ? ಹೌದು. ಕೆಲವರಿಗೆ ಕ್ರಿಸ್ಮಸ್ ದೊಡ್ಡದಾಗಿರುತ್ತದೆ, ಕೆಲವರಿಗೆ ಗುಡ್ ಫ್ರೈಡೆ ದೊಡ್ಡದಾಗಿರುತ್ತದೆ, ಕೆಲವರಿಗೆ ಚರ್ಚ್ ಪ್ಯಾರಿಶ್ ಹಬ್ಬ ದೊಡ್ಡದಾಗಿರುತ್ತದೆ. ನೋ 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 ಯೇಸು ಕ್ರಿಸ್ತರು ಪುನರುತ್ಥಾನವಾಗಿ ಜಯವಾಗಿ ಮೇಲೆ ಉಸಿರಿಗೆ ಜೀವನಕ್ಕೆ ಬಂದಿದ್ದ ಆ ಘಟನೆವೇ ಉತ್ತಮವಾದ ಹಬ್ಬ ಎಂದು ಹೇಳಿ ಅದಕ್ಕೆ ನಾವು ತಯಾರು ಮಾಡಿಕೊಳ್ಳೋಣ. ನಮ್ಮ ಮನಸ್ಸಲ್ಲಿ ತಯಾರು ಮಾಡಿಕೊಳ್ಳೋಣ, ನಮ್ಮ ಮನೆಗಳಲ್ಲಿ ತಯಾರು ಮಾಡಿಕೊಳ್ಳೋಣ, ನಮ್ಮ ಕುಟುಂಬಗಳನ್ನು ತಯಾರು ಮಾಡಿಕೊಳ್ಳೋಣ ಅಂತ ಹೇಳಿ, ಇದನ್ನು ನೋಡ್ತಿರುವ, ಇದರಲ್ಲಿ ಅನುಭವಿಸಿದ್ದ, ಭಾಗವಹಿಸಿದ ಎಲ್ಲರಿಗೂ ಶುಭವಾಗಲಿ, ಆರೋಗ್ಯವಾಗಲಿ, ಶಾಂತಿ ಉಂಟಾಗಲಿ. ನೀವು ಯಾರಾಗಿರಲಿ, ಬಡವರಾಗಿರಲಿ, ಶ್ರೀಮಂತರಾಗಿರಲಿ, ಬುದ್ಧಿ ಉಳಿದವರಾಗಿರಲಿ, ಬುದ್ಧಿ ಇಲ್ಲದವರಾಗಿರಲಿ, ಎಲ್ಲ ಮನುಷ್ಯರೇ ದೇವರ ಸೃಷ್ಟಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಆದ್ರಿಂದ ಈ ಒಂದು ಶುಭ ದಿನವನ್ನ ನಮ್ಮ ಮನಸ್ಸಿನಿಂದ ನಾವು ಅನುಭವಿಸಿ ಈ ವಿಷಯವನ್ನು ಪರರಿಗೆ ಕೂಡ ನಾವು ತಿಳಿಸೋಣ. ಲೆಟ್ಸ್ ಪ್ರೇ. ಪ್ರಾರ್ಥಿಸೋಣ. ಓ ಯೇಸುವೇ, ಈ ಪವಿತ್ರವಾದ ದಿನದಲ್ಲಿ
ಗುಡ್ ಫ್ರೈಡೇ ಎಂದು ನಾವು ಹೇಳಿ ಅನುಭವಿಸಿದ್ದೇವೆ. ನಿಮ್ಮ ಪಾಡುಗಳನ್ನು, ನಿಮ್ಮ ಕಷ್ಟಗಳನ್ನು, ವೇದನೆಗಳನ್ನು, ಯಾತ್ರೆಗಳನ್ನು ನಾವು ಇಂದು ಅನುಭವಪೂರ್ವಕವಾಗಿ ನೋಡಿದ್ದೇವೆ. ಇದಕ್ಕಾಗಿ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ಈ ಶಿಲುಬೆ ಹಾದಿಯಲ್ಲಿ ಭಾಗವಹಿಸಿದ್ದ ಎಲ್ಲ ಕುಟುಂಬಗಳನ್ನು ನೀವು ಆಶೀರ್ವದಿಸಬೇಕೆಂದು ನಾವು ನಿಮ್ಮನ್ನು ಯಾಚಿಸುತ್ತೇವೆ. ತಂದೆ, ತಾಯಿ, ಮಕ್ಕಳು, ಮೊಮ್ಮಕ್ಕಳು, ದೊಡ್ಡ ಮಕ್ಕಳು, ಹಿರಿಯರು, ಕಿರಿಯರು ಎಲ್ಲರನ್ನು ಆಶೀರ್ವದಿಸಿ. Bless everybody, Lord, that those people who have participated in today's Way of the Cross in our church and in other parishes all over the world may be exemplary people for those people who are in trouble, those people who are in war, those people who are in bloodshed, those people who are in a bomb shelling. May they also feel that you died for Shanti, you died for peace, you died for harmony, you died for humanity, you died for fraternity. ಇದನ್ನೇ ಜನರು ಅನುಭವಿಸಲೆಂದು ನಿಮ್ಮ ಪವಿತ್ರ ಶಕ್ತಿ ಎಲ್ಲರ ಮೇಲೂ ಇಳಿದು ಬರಲೆಂದು, ಯಾರೆಲ್ಲ ಈ ಪ್ರಪಂಚದಲ್ಲಿ ಯುದ್ಧಗಳನ್ನು ಮಾಡಿಕೊಂಡು ಎಲ್ಲ ಜನರನ್ನ ನಾಶಕ್ಕೆ ವಿನಾಶಕ್ಕೆ ಅವರು ಮಾಡ್ತಾ ಇದ್ದಾರೋ ಅವರ ಮನಸ್ಸನ್ನು ಮರುಗುವಂತೆ ಮಾರುವಂತೆ ಆಶೀರ್ವದಿಸಲಿ ಕರ್ತಾವೆ. ಇಡೀ ಪ್ರಪಂಚದಲ್ಲಿ ಶಾಂತಿ ಸಮಾಧಾನ ಉಂಟಾಗಲಿ ಎಂದು ಈ ಶಿಲುಬೆ ಆದಿಯ ಮುಖಾಂತರ ನಿಮ್ಮನ್ನು ಯಾಚಿಸುತ್ತೇವೆ. ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.